ಬಿಜೆಪಿಯ ಜನಾಕ್ರೋಶ ಯಾತ್ರೆಯಲ್ಲಿ ಸ್ವಪಕ್ಷದವರಿಂದಲೇ ಗಲಾಟೆ ಆಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಗೇಂದ್ರ ಮತ್ತು ಕಾರ್ಯಕರ್ತನ ನಡುವೆ ಕಿತ್ತಾಟ ಆಗಿದೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ನಾಗೇಂದ್ರ ಮತ್ತು ಕಾರ್ಯಕರ್ತನ ನಡುವೆ ಕಿತ್ತಾಟಕ್ಕೆ ಕಾರಣ ಏನು ಅಂದರೆ ಬಹಳ ಗಮನಿಸಬೇಕಾದಂಥ ಕಾರಣ ಏನೂ ಅಲ್ಲ. ಮುಂದಿನ ಸಾಲಿನಲ್ಲಿ ನಿಲ್ಲೋದಕ್ಕೆ ಪರಸ್ಪರ ಮಾತಿನ ಚಕಮಕಿ. ಕೆಆರ್ ಕ್ಷೇತ್ರದ ಕಾರ್ಯಕರ್ತ ಕೀರ್ತಿ ಎಂಬಾತನ ಜೊತೆ ಗಲಾಟೆ ಆಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷನಿಗೆ ತಿರುಗೇಟು ಕೊಟ್ಟಿದ್ದಾನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಮುಂದೆ ನಿಲ್ಲುವಂಥ ವಿಚಾರ. ಯಾವುದೇ ಪ್ರತಿಭಟನೆ ಆಗಲಿ, ಹೋರಾಟವಾಗಲಿ, ಕಾರ್ಯಕ್ರಮವಾಗಲಿ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಜಿಲ್ಲಾಧ್ಯಕ್ಷರಿಗೆ, ಪಕ್ಷದ ಪದಾಧಿಕಾರಿಗಳಿಗೆ ಮುಂದಿನ ಸಾಲಿನಲ್ಲಿ ನಿಲ್ಲಿಸೋದು ಅಥವಾ ನಿಲ್ಲೋದು ಅದೊಂದು ರೂಢಿ. ಮುಂದಿನ ಸಾಲಿನಲ್ಲಿ ನಿಲ್ಲಿಸುವ ಮೂಲಕ ಅವರಿಗೆ ಕೊಡುವಂಥ ಗೌರವ. ಆದರೆ ಇಲ್ಲೇನಾಗಿದೆ, ಅಲ್ಲಿ ಶಾಸಕರು ನಿಂತಿದ್ದಾರೆ, ಅದರಿಂದ ಅವರು ಕೂಡ ನಿಂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದಿದ್ದಾನೆ, ಅವರು ಮುಂದೆ ನಿಂತ್ಕೊಂಡಿದ್ದಾನೆ. ನಾನು ಮುಂದೆ ನಿಂತ್ಕೊತೀನಿ, ಯಾಕೆ ನೀವೇ ಮುಂದೆ ನಿಂತ್ಕೋಬೇಕಾ? ಹೀಗೆ ಗಲಾಟೆ ಶುರುವಾಗಿದೆ. ಜಿಲ್ಲಾಧ್ಯಕ್ಷ ಅಂತ ಗೊತ್ತಿದ್ದೋ ಗಲಾಟೆ ಆಯಿತಾ, ಗೊತ್ತಿಲ್ಲದೆಯೋ ಗಲಾಟೆ ಆಯಿತಾ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಪ್ರೀತಮ್ ಗೌಡ ಮತ್ತಿತರರು ಜಿಲ್ಲಾಧ್ಯಕ್ಷ ನಾಗೇಂದ್ರ ಅವರನ್ನು ಸಮಾಧಾನ ಮಾಡುವಂಥ ಕೆಲಸ ಆಯಿತು. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಲೆ ಏರಿಕೆಯ ಬಗ್ಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಂದು ನ್ಯೂಟ್ರಲ್ ಸ್ಟೇಟ್ಮೆಂಟನ್ನು ಎಚ್ ಡಿ ಕುಮಾರಸ್ವಾಮಿಯವರು ಪಾಸ್ ಮಾಡಿದ್ದಾರೆ. ಒಂದು ನ್ಯೂಟ್ರಲ್ ಸ್ಟೇಟ್ಮೆಂಟ್ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ವಿಚಾರದಲ್ಲಿ ಯಾವುದೇ ಪ್ರತಿಭಟನೆಯನ್ನು ಕೂಡ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ದುಃಖಕರ ವಿಚಾರ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಯ ಬಗ್ಗೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಬಗ್ಗೆ ಬ್ರದರ್, ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ. ಆದರೂ ಒಂದು ದುಃಖಕರವಾದಂಥ ವಿಷಯ, ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು. ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ, ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯದಲ್ಲಿ. ನಾನು ಈ ಬೆಲೆ ಏರಿಕೆ ಬಗ್ಗೆ